ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಪಾಕಿಸ್ತಾನಿಯರು ಭಾರತ ಬಿಟ್ಟು ಹೋಗುವ ಡೆಡ್ಲೈನ್ ಮುಗಿದಿದೆ. ಆದರೆ ಕಾಶ್ಮೀರದಲ್ಲಿರುವ ಮಾಜಿ ಉಗ್ರರ ಪಾಕಿಸ್ತಾನ ಪತ್ನಿಯರು ಭಾರತ ಬಿಟ್ಟು ಹೋಗಲು ನಿರಾಕರಿಸುತ್ತಿದ್ದಾರೆ. ನಮಗೆ ಇಲ್ಲ ಇರಲು ಬಿಡಿ ಅಥವಾ ನಮ್ಮ ಶವವನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಎನ್ನುತ್ತಿದ್ದಾರೆ. 2010ರಲ್ಲಿ ಜಮ್ಮು ಕಾಶ್ಮೀರದ ಪುನರ್ವಸತಿ ನೀತಿಯಡಿಯಲ್ಲಿ ಇವರೆಲ್ಲ ಭಾರತಕ್ಕೆ ಬಂದಿದ್ರು. ರಾಜ್ಯ ಸರ್ಕಾರ ಇವರಿಗೆ ಕಾಶ್ಮೀರದಲ್ಲಿ ಪುನರ್ವಸತಿ ಕಲ್ಪಿಸಿ ನೆಲೆಸಲು ಅವಕಾಶವನ್ನು ನೀಡಿತು. ಆದರೆ ಪಹಲ್ಗಾಮ್ ದಾಳಿ ಇವರಿಗೆಲ್ಲ ಭಾರತ ಸರ್ಕಾರ ದೇಶ ಖಾಲಿ ಮಾಡಲು ನೋಟಿಸ್ ಜಾರಿ ಮಾಡಿದೆ. ಭಾರತದ ಗಡೀಪಾರು ಆದೇಶದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪತ್ನಿಯರು ಕಂಗಾಲಾಗಿದ್ದಾರೆ. ಕಣ್ಣೀರು ಹಾಕುತ್ತಿರುವ ಇವರು, ನಾವು ಪಾಕಿಸ್ತಾನಕ್ಕೆ ಹೋಗುವುದಕ್ಕಿಂತ ಇಲ್ಲೇ ಸಾಯುತ್ತೇವೆ, ನಮಗೆ ಇಲ್ಲೇ ಇರಲು ಬಿಡಿ ಅಥವಾ ನಮ್ಮ ಶವವನ್ನು ಕಳುಹಿಸಿ ಎನ್ನುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಕಳುಹಿಸುವುದಕ್ಕಿಂತ ಭಾರತದಲ್ಲೇ ನಮ್ಮನ್ನ ಕೊಂದು ಬಿಡಿ, ಪಾಕಿಸ್ತಾನಕ್ಕೆ ಹೋಗುವುದಕ್ಕಿಂತ ನಾವು ಭಾರತದಲ್ಲೇ ಪ್ರಾಣ ಬಿಡುತ್ತೇವೆ, ಹೋಗಲೇಬೇಕು ಅಂದರೆ ನಮ್ಮ ಮೃತದೇಹಗಳನ್ನು ಅಲ್ಲಿಗೆ ಕಳುಹಿಸಿಕೊಡಿ ಎಂದು ಮಾಜಿ ಉಗ್ರರ ಪಾಕಿಸ್ತಾನ ಪತ್ನಿಯರು ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಪುನರ್ವಸತಿ ಪಡೆದ ಮಾಜಿ ಉಗ್ರರ ಪಾಕಿಸ್ತಾನಿ ಪತ್ನಿಯರು ದೇಶ ಬಿಟ್ಟು ಹೋಗಲು ಭಾರತ ಸರ್ಕಾರ ಕೊಟ್ಟಿದ್ದ ಗಡುವು ಕೂಡ ಮುಗಿದಿದೆ. ಇವರಿಗೆಲ್ಲ ದೇಶ ಬಿಟ್ಟು ಹೋಗುವಂತೆ ಈಗಾಗಲೇ ಪೊಲೀಸರು ಸೂಚನೆ ನೀಡಿದ್ದಾರೆ. ಈಗ ಕಾಶ್ಮೀರದಲ್ಲಿ ಪುನರ್ವಸತಿ ಪಡೆದಿರುವ ಮಾಜಿ ಉಗ್ರರ ಪತ್ನಿಯರು ಮಕ್ಕಳನ್ನ ಬಿಟ್ಟು ಭಾರತದಿಂದ ಹೊರ ಹೋಗಲು ನಿರಾಕರಿಸುತ್ತಿದ್ದಾರೆ. ಈ ಪಾಕ್ ಮಹಿಳೆಯರು ತಮ್ಮನ್ನ ಭಾರತದಲ್ಲೇ ಬದುಕಲು ಬಿಡಿ, ಇಲ್ಲವೇ ನಮ್ಮ ಮೃತದೇಹಗಳನ್ನ ಬ್ಯಾಗ್ಗಳಲ್ಲಿ ತುಂಬಿ ಕಳುಹಿಸಿಕೊಡಿ. ನನಗೆ 3 ಮಕ್ಕಳಿದ್ದಾರೆ, ನನ್ನ ಚಿಕ್ಕ ಮಗಳನ್ನ ಇಲ್ಲಿಯೇ ಬಿಟ್ಟು ಹೋಗುವಂತೆ ಹೇಳಿದ್ದಾರೆ. ಆಕೆ ಇನ್ನೂ ಚಿಕ್ಕವಳು, ನಾನು ಆಕೆಯನ್ನ ಇಲ್ಲಿ ಬಿಟ್ಟು ಹೋಗುವುದು ಹೇಗೆ, ಪಾಕಿಸ್ತಾನಕ್ಕೆ ಮರಳುವುದಕ್ಕಿಂತ ಇಲ್ಲಿಯೇ ಸಾಯುತ್ತೇವೆ ಎಂದು ಪಟ್ಟು ಹಿಡಿದಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಪಾಕಿಸ್ತಾನಿಯರು ಭಾರತ ಬಿಟ್ಟು ಹೋಗುವ ಡೆಡ್ಲೈನ್ ಮುಗಿದಿದೆ. ಆದರೆ ಕಾಶ್ಮೀರದಲ್ಲಿರುವ ಮಾಜಿ ಉಗ್ರರ ಪಾಕಿಸ್ತಾನ ಪತ್ನಿಯರು ಭಾರತ ಬಿಟ್ಟು ಹೋಗಲು ನಿರಾಕರಿಸುತ್ತಿದ್ದಾರೆ. ನಮಗೆ ಇಲ್ಲ ಇರಲು ಬಿಡಿ ಅಥವಾ ನಮ್ಮ ಶವವನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಎನ್ನುತ್ತಿದ್ದಾರೆ. 2010ರಲ್ಲಿ ಜಮ್ಮು ಕಾಶ್ಮೀರದ ಪುನರ್ವಸತಿ ನೀತಿಯಡಿಯಲ್ಲಿ ಇವರೆಲ್ಲ ಭಾರತಕ್ಕೆ ಬಂದಿದ್ರು. ರಾಜ್ಯ ಸರ್ಕಾರ ಇವರಿಗೆ ಕಾಶ್ಮೀರದಲ್ಲಿ ಪುನರ್ವಸತಿ ಕಲ್ಪಿಸಿ ನೆಲೆಸಲು ಅವಕಾಶವನ್ನು ನೀಡಿತು. ಆದರೆ ಪಹಲ್ಗಾಮ್ ದಾಳಿ ಇವರಿಗೆಲ್ಲ ಭಾರತ ಸರ್ಕಾರ ದೇಶ ಖಾಲಿ ಮಾಡಲು ನೋಟಿಸ್ ಜಾರಿ ಮಾಡಿದೆ. ಭಾರತದ ಗಡೀಪಾರು ಆದೇಶದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪತ್ನಿಯರು ಕಂಗಾಲಾಗಿದ್ದಾರೆ. ಕಣ್ಣೀರು ಹಾಕುತ್ತಿರುವ ಇವರು, ನಾವು ಪಾಕಿಸ್ತಾನಕ್ಕೆ ಹೋಗುವುದಕ್ಕಿಂತ ಇಲ್ಲೇ ಸಾಯುತ್ತೇವೆ, ನಮಗೆ ಇಲ್ಲೇ ಇರಲು ಬಿಡಿ ಅಥವಾ ನಮ್ಮ ಶವವನ್ನು ಕಳುಹಿಸಿ ಎನ್ನುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಕಳುಹಿಸುವುದಕ್ಕಿಂತ ಭಾರತದಲ್ಲೇ ನಮ್ಮನ್ನ ಕೊಂದು ಬಿಡಿ, ಪಾಕಿಸ್ತಾನಕ್ಕೆ ಹೋಗುವುದಕ್ಕಿಂತ ನಾವು ಭಾರತದಲ್ಲೇ ಪ್ರಾಣ ಬಿಡುತ್ತೇವೆ, ಹೋಗಲೇಬೇಕು ಅಂದರೆ ನಮ್ಮ ಮೃತದೇಹಗಳನ್ನು ಅಲ್ಲಿಗೆ ಕಳುಹಿಸಿಕೊಡಿ ಎಂದು ಮಾಜಿ ಉಗ್ರರ ಪಾಕಿಸ್ತಾನ ಪತ್ನಿಯರು ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಪುನರ್ವಸತಿ ಪಡೆದ ಮಾಜಿ ಉಗ್ರರ ಪಾಕಿಸ್ತಾನಿ ಪತ್ನಿಯರು ದೇಶ ಬಿಟ್ಟು ಹೋಗಲು ಭಾರತ ಸರ್ಕಾರ ಕೊಟ್ಟಿದ್ದ ಗಡುವು ಕೂಡ ಮುಗಿದಿದೆ. ಇವರಿಗೆಲ್ಲ ದೇಶ ಬಿಟ್ಟು ಹೋಗುವಂತೆ ಈಗಾಗಲೇ ಪೊಲೀಸರು ಸೂಚನೆ ನೀಡಿದ್ದಾರೆ. ಈಗ ಕಾಶ್ಮೀರದಲ್ಲಿ ಪುನರ್ವಸತಿ ಪಡೆದಿರುವ ಮಾಜಿ ಉಗ್ರರ ಪತ್ನಿಯರು ಮಕ್ಕಳನ್ನ ಬಿಟ್ಟು ಭಾರತದಿಂದ ಹೊರ ಹೋಗಲು ನಿರಾಕರಿಸುತ್ತಿದ್ದಾರೆ. ಈ ಪಾಕ್ ಮಹಿಳೆಯರು ತಮ್ಮನ್ನ ಭಾರತದಲ್ಲೇ ಬದುಕಲು ಬಿಡಿ, ಇಲ್ಲವೇ ನಮ್ಮ ಮೃತದೇಹಗಳನ್ನ ಬ್ಯಾಗ್ಗಳಲ್ಲಿ ತುಂಬಿ ಕಳುಹಿಸಿಕೊಡಿ. ನನಗೆ 3 ಮಕ್ಕಳಿದ್ದಾರೆ, ನನ್ನ ಚಿಕ್ಕ ಮಗಳನ್ನ ಇಲ್ಲಿಯೇ ಬಿಟ್ಟು ಹೋಗುವಂತೆ ಹೇಳಿದ್ದಾರೆ. ಆಕೆ ಇನ್ನೂ ಚಿಕ್ಕವಳು, ನಾನು ಆಕೆಯನ್ನ ಇಲ್ಲಿ ಬಿಟ್ಟು ಹೋಗುವುದು ಹೇಗೆ, ಪಾಕಿಸ್ತಾನಕ್ಕೆ ಮರಳುವುದಕ್ಕಿಂತ ಇಲ್ಲಿಯೇ ಸಾಯುತ್ತೇವೆ ಎಂದು ಪಟ್ಟು ಹಿಡಿದಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಪಾಕಿಸ್ತಾನಿಯರು ಭಾರತ ಬಿಟ್ಟು ಹೋಗುವ ಡೆಡ್ಲೈನ್ ಮುಗಿದಿದೆ. ಆದರೆ ಕಾಶ್ಮೀರದಲ್ಲಿರುವ ಮಾಜಿ ಉಗ್ರರ ಪಾಕಿಸ್ತಾನ ಪತ್ನಿಯರು ಭಾರತ ಬಿಟ್ಟು ಹೋಗಲು ನಿರಾಕರಿಸುತ್ತಿದ್ದಾರೆ. ನಮಗೆ ಇಲ್ಲ ಇರಲು ಬಿಡಿ ಅಥವಾ ನಮ್ಮ ಶವವನ್ನು ಪಾಕಿಸ್ತಾನಕ್ಕೆ ಕಳುಹಿಸಿ ಎನ್ನುತ್ತಿದ್ದಾರೆ. 2010ರಲ್ಲಿ ಜಮ್ಮು ಕಾಶ್ಮೀರದ ಪುನರ್ವಸತಿ ನೀತಿಯಡಿಯಲ್ಲಿ ಇವರೆಲ್ಲ ಭಾರತಕ್ಕೆ ಬಂದಿದ್ರು. ರಾಜ್ಯ ಸರ್ಕಾರ ಇವರಿಗೆ ಕಾಶ್ಮೀರದಲ್ಲಿ ಪುನರ್ವಸತಿ ಕಲ್ಪಿಸಿ ನೆಲೆಸಲು ಅವಕಾಶವನ್ನು ನೀಡಿತು. ಆದರೆ ಪಹಲ್ಗಾಮ್ ದಾಳಿ ಇವರಿಗೆಲ್ಲ ಭಾರತ ಸರ್ಕಾರ ದೇಶ ಖಾಲಿ ಮಾಡಲು ನೋಟಿಸ್ ಜಾರಿ ಮಾಡಿದೆ. ಭಾರತದ ಗಡೀಪಾರು ಆದೇಶದ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪತ್ನಿಯರು ಕಂಗಾಲಾಗಿದ್ದಾರೆ. ಕಣ್ಣೀರು ಹಾಕುತ್ತಿರುವ ಇವರು, ನಾವು ಪಾಕಿಸ್ತಾನಕ್ಕೆ ಹೋಗುವುದಕ್ಕಿಂತ ಇಲ್ಲೇ ಸಾಯುತ್ತೇವೆ, ನಮಗೆ ಇಲ್ಲೇ ಇರಲು ಬಿಡಿ ಅಥವಾ ನಮ್ಮ ಶವವನ್ನು ಕಳುಹಿಸಿ ಎನ್ನುತ್ತಿದ್ದಾರೆ. ಪಾಕಿಸ್ತಾನಕ್ಕೆ ಕಳುಹಿಸುವುದಕ್ಕಿಂತ ಭಾರತದಲ್ಲೇ ನಮ್ಮನ್ನ ಕೊಂದು ಬಿಡಿ, ಪಾಕಿಸ್ತಾನಕ್ಕೆ ಹೋಗುವುದಕ್ಕಿಂತ ನಾವು ಭಾರತದಲ್ಲೇ ಪ್ರಾಣ ಬಿಡುತ್ತೇವೆ, ಹೋಗಲೇಬೇಕು ಅಂದರೆ ನಮ್ಮ ಮೃತದೇಹಗಳನ್ನು ಅಲ್ಲಿಗೆ ಕಳುಹಿಸಿಕೊಡಿ ಎಂದು ಮಾಜಿ ಉಗ್ರರ ಪಾಕಿಸ್ತಾನ ಪತ್ನಿಯರು ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಾಶ್ಮೀರದಲ್ಲಿ ಪುನರ್ವಸತಿ ಪಡೆದ ಮಾಜಿ ಉಗ್ರರ ಪಾಕಿಸ್ತಾನಿ ಪತ್ನಿಯರು ದೇಶ ಬಿಟ್ಟು ಹೋಗಲು ಭಾರತ ಸರ್ಕಾರ ಕೊಟ್ಟಿದ್ದ ಗಡುವು ಕೂಡ ಮುಗಿದಿದೆ. ಇವರಿಗೆಲ್ಲ ದೇಶ ಬಿಟ್ಟು ಹೋಗುವಂತೆ ಈಗಾಗಲೇ ಪೊಲೀಸರು ಸೂಚನೆ ನೀಡಿದ್ದಾರೆ. ಈಗ ಕಾಶ್ಮೀರದಲ್ಲಿ ಪುನರ್ವಸತಿ ಪಡೆದಿರುವ ಮಾಜಿ ಉಗ್ರರ ಪತ್ನಿಯರು ಮಕ್ಕಳನ್ನ ಬಿಟ್ಟು ಭಾರತದಿಂದ ಹೊರ ಹೋಗಲು ನಿರಾಕರಿಸುತ್ತಿದ್ದಾರೆ. ಈ ಪಾಕ್ ಮಹಿಳೆಯರು ತಮ್ಮನ್ನ ಭಾರತದಲ್ಲೇ ಬದುಕಲು ಬಿಡಿ, ಇಲ್ಲವೇ ನಮ್ಮ ಮೃತದೇಹಗಳನ್ನ ಬ್ಯಾಗ್ಗಳಲ್ಲಿ ತುಂಬಿ ಕಳುಹಿಸಿಕೊಡಿ. ನನಗೆ 3 ಮಕ್ಕಳಿದ್ದಾರೆ, ನನ್ನ ಚಿಕ್ಕ ಮಗಳನ್ನ ಇಲ್ಲಿಯೇ ಬಿಟ್ಟು ಹೋಗುವಂತೆ ಹೇಳಿದ್ದಾರೆ. ಆಕೆ ಇನ್ನೂ ಚಿಕ್ಕವಳು, ನಾನು ಆಕೆಯನ್ನ ಇಲ್ಲಿ ಬಿಟ್ಟು ಹೋಗುವುದು ಹೇಗೆ, ಪಾಕಿಸ್ತಾನಕ್ಕೆ ಮರಳುವುದಕ್ಕಿಂತ ಇಲ್ಲಿಯೇ ಸಾಯುತ್ತೇವೆ ಎಂದು